ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದಂತಹ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ಮರಗಳನ್ನು ಕಾಮಗಾರಿ ಹೆಸರಿನಲ್ಲಿ ಕಡಿದು ಮಾರಾಟ ಮಾಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ಸುರತ್ಕಲ್ನ ಹೊರವಲಯದಲ್ಲಿರುವಂತಹ ಮಾಧವನಗರ ಏನಿದೆ ಅಲ್ಲಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ STP ಪ್ಲಾಂಟ್ನಲ್ಲಿದ್ದೀನಿ. ಸೊ ಈ ಒಂದು STP ಪ್ಲಾಂಟ್ ಇದಾಗಿರುತ್ತೆ. ಸೊ ಇದರ ಪಕ್ಕದಲ್ಲಿ ಒಂದು ಕಾಂಪೌಂಡ್ ವಾಲ್ ಇದೆ. ಇಲ್ಲಿ ನೋಡ್ಬೋದು ಈ ಕಾಂಪೌಂಡ್ ವಾಲ್ ಏನಿದೆ. ಸೊ ಈ ಒಂದು ಕಾಂಪೌಂಡ್ ವಾಲ್ನ ಕಾಮಗಾರಿ ಹೆಸರಿನಲ್ಲಿ ಇಲ್ಲಿ ಏನು ಮರಗಳನ್ನು ಕಡಿದಿರುವಂಥದ್ದು. ಇಲ್ಲಿ ನೋಡ್ಬೋದು ಒಂದು ಸುತ್ತವಾಗಿ ಕಾಂಪೌಂಡನ್ನು ಎಲ್ಲ ರೀತಿಯಲ್ಲಿ ಅಂದರೆ ಕಾಂಪೌಂಡ್ ಮಾಡಲಿಕ್ಕೆ ಏನು ಒಂದು ಕಾಮಗಾರಿ ಮಾಡಬೇಕಾಗಿತ್ತು. ಸೊ ಒಂದು ಕಾಮಗಾರಿಯ ನೆಪದಲ್ಲಿ ಸಾಗುವಾನಿ, ಹಲಸು ಹೀಗೆ ವಿವಿಧ ಜಾತಿಯ ಮರಗಳನ್ನು ಕಡಿದಿರುವಂಥದ್ದು. ಅದು ನೋಡ್ಬೋದಾಗಿದೆ ಅದರ ಬುಡವನ್ನು. ಅಲ್ಲಿ ನೋಡ್ಬೋದು ಆ ಬುಡ ಏನು ಅಲ್ಲಿದೆ ಸಾಗುವಾನಿ ಮರದ ಬುಡ, ಅದು ದೊಡ್ಡ ಮರ, ಬೃಹತ್ ಮರ ಇರುವಂಥದ್ದು. ಅದನ್ನು ಕೂಡ ಅಲ್ಲಿ ಕಡಿದಿದ್ದಾರೆ. ಅದರ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಮರ ನೋಡ್ಬೋದು. ಇದು ಒಂದು ಹಲಸಿನ ಮರ. ಆ ಪಕ್ಕದಲ್ಲಿ 2-3 ಹಲಸಿನ ಮರಗಳನ್ನು ಕಡಿದಿರೋವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಒಂದು ವಿಚಾರ ಏನಂತ ಹೇಳಿದರೆ, ಕಾಂಪೌಂಡ್ಗೆ ಅಡ್ಡ ಆಗುತ್ತೆ ಅಂತ ಹೇಳಿ ಒಂದು ನೆಪ ಹೇಳಿ ಕಡಿದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಆದರೆ ಕಾಂಪೌಂಡ್ ಇರುವಂಥದ್ದು ಈ ಮರಗಳೇನಿದೆ ಆ ಮರಗಳಿಂದ ಒಂದು 3-4 ಅಡಿ ಪಕ್ಕದಲ್ಲಿ ಅಂದರೆ ಆ ದೂರದಲ್ಲಿ ಆ ಕಾಂಪೌಂಡ್ ಇರುವಂಥದ್ದು. ಆ 3-4 ಅಡಿ ಪಕ್ಕದಲ್ಲಿ ಇರುವಂತಹ ಮರಗಳನ್ನು ಇಲ್ಲಿ ಕಡಿಯಲಾಗಿದೆ. ಅಂದರೆ ಪ್ರಮುಖವಾಗಿ ಈ ಮರಗಳನ್ನು ಬೇಕು ಅಂತಲೇ ಕಡಿದು ಮಾರಿರುವಂತಹ ವಿಚಾರ ಇಲ್ಲಿ ತಿಳಿದು ಬರುತ್ತೆ. ಯಾಕೆಂತ ಹೇಳಿದರೆ ಕಾಂಪೌಂಡ್ಗೆ ಯಾವುದೇ ರೀತಿ ಮರಗಳ ಅಡ್ಡ ಆಗಿಲ್ಲ. ಕಾಂಪೌಂಡ್ ಕಾಮಗಾರಿಯನ್ನು ಮಾಡ್ಬೋದಾಗಿತ್ತು, ಅಡ್ಡ ಆಗಿಲ್ಲ. ಸೊ ಆದರೂ ಕೂಡ ಈ ಮರಗಳನ್ನು ಕಡಿಲಾಗಿದೆ. ಒಂದು ಮೂಲಗಳ ಪ್ರಕಾರ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಇಲ್ಲಿ ಗಮನಿಸಲೇಬೇಕು ಅಂತ ಹೇಳಿದರೆ, ಈ ಒಂದು ಕಾಂಪೌಂಡ್ ಏನಿದೆ ಇದು ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇರುವಂಥದ್ದು. ಇದಕ್ಕೆ ಟೆಂಡರ್ ಆಗಬೇಕು, ಟೆಂಡರ್ ಆಗಿ ಆನಂತರ ಕೆಲಸ ಮಾಡಬೇಕು. ಆದರೆ ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಕಾಂಪೌಂಡ್ ನಿರ್ಮಾಣಕ್ಕೆ ಯಾವುದೇ ರೀತಿ ಟೆಂಡರ್ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಅದರ ಬಗ್ಗೆ ಅಧಿಕಾರಿಗಳು ಇನ್ನೂ ಸ್ಪಷ್ಟಪಡಿಸಬೇಕಾಗಿದೆ. ಸದ್ಯಕ್ಕೆ ಟೆಂಡರ್ ಆಗದೆ ಈ ಒಂದು ಕಾಂಪೌಂಡನ್ನು ನಿರ್ಮಿಸಲಿಕ್ಕೆ ಅನುಮತಿ ಕೊಟ್ಟಿದ್ಯಾರು, ಮತ್ತು ಇಲ್ಲಿರುವಂತಹ ಮರಗಳನ್ನು ಕಡಿಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಅವರ ಅಧಿಕಾರಿಗಳ ಗಮನಕ್ಕೆ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಸುತ್ತ CC ಕ್ಯಾಮರಾ ಕಣ್ಗಾವಲು ಇದೆ. ಈ ಒಂದು ಪ್ಲಾಂಟ್ ಒಳಗೆ ಎಂಟರ್ ಆಗುವಂಥ ಸಂದರ್ಭದಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಅದ್ರ ಜೊತೆ ಪಕ್ಕದಲ್ಲಿ ಸುತ್ತಮುತ್ತ ಕೂಡ CC ಕ್ಯಾಮ್ರಾ ಇರುವಂಥದ್ದು. ಯಾರು ಇಲ್ಲಿ ಕದ್ದಿದ್ದಾರೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ತುಂಬ ಸುಲಭ. ಆದರೆ ಅರಣ್ಯ ಇಲಾಖೆ, ಕಾರ್ಪೊರೇಷನ್ ಅವರು ಮತ್ತು ಪೊಲೀಸ್ ಇಲಾಖೆ 3 ಇಲಾಖೆಗಳು ಜಂಟಿಯಾಗಿ ಒಂದು ಕಾರ್ಯಾಚರಣೆ ಅಥವಾ ತನಿಖೆಯನ್ನು ನಡೆಸಿದರೆ ಈ ಒಂದು ಮರಗಳನ್ನು ಯಾರು ಕದ್ದಿದ್ದು ಅನ್ನೋದು ಬಯಲಾಗಲಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.